ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಹೆಣಗಳ ಹುಡುಕಾಟ ಅಥವಾ ಶೋಧನೆ ಇವತ್ತು ಸಹ ಜೋರಾಗಿ ನಡೀತು. ಆದರೆ ಇವತ್ತು ಆಗಿದಂತಹ ಜಾಗದಲ್ಲಿ ಏನೂ ಸಿಗಲಿಲ್ಲ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಇವತ್ತು ಪಾಯಿಂಟ್ ನಂಬರ್ 13 ಪಾಯಿಂಟ್ಗಳನ್ನು ಏನು ಗುರುತು ಮಾಡಿದ್ದ ಭೀಮಾ, ಅದರಲ್ಲಿ 11ನೇ ಪಾಯಿಂಟನ್ನು ಇವತ್ತು ಅಗೆಯಲಾಯಿತು. ಅಲ್ಲಿ ಏನೂ ಸಿಗಲಿಲ್ಲ ಅನ್ನುವಂಥ ಮಾಹಿತಿ ಬರ್ತಿದೆ. ಆದರೆ ನಿನ್ನೆ ಸಿಕ್ಕಿದ್ವಲ್ಲ ಭರ್ಜರಿ ಬೇಟೆ ಅನ್ನುವ ರೀತಿಯಲ್ಲಿ ಎಲ್ಲೂ ಪಾಯಿಂಟ್ ಮಾಡದ, ಗುರುತೇ ಮಾಡದಂತಹ ಹೊಸ ಜಾಗದಲ್ಲಿ ಬಂಗ್ಲಾಗುಡ್ಡೆ ಅನ್ನುವಂತಹ ಒಂದು ಜಾಗದಲ್ಲಿ ಸಿಕ್ಕಿದ್ವು ಅಂತ ಹೇಳಲಾಗ್ತಿರುವಂತಹ 3 ಮೃತದೇಹಗಳ ಕಳೆಬರಹಗಳು ಅಂತ ಏನು ಹೇಳ್ತಾ ಇದ್ದಾರೆ, ಅದರ ಬಗ್ಗೆ ಸಾಕಷ್ಟು ರೋಚಕವಾದಂತಹ ಮಾಹಿತಿಗಳು ಬರ್ತಾ ಇದೆ. ಅದು ಯಾರದ್ದು ಇರಬಹುದು ಅನ್ನುವಂತಹ ಕುತೂಹಲಕಾರಿಯಾದಂತಹ ಊಹೆಗಳು ಪ್ಲಸ್ ಒಂದಷ್ಟು ಒಳಗಿಂದ ಮಾಹಿತಿಗಳು ಬರ್ತಿದೆ. ಅದರ ಜೊತೆಗೆ ಪಾಯಿಂಟ್ ನಂಬರ್ 13ರಲ್ಲಿ ಅಂಥದ್ದು ಏನಿದೆ, ದೊಡ್ಡ ಮಟ್ಟದಲ್ಲಿ ಏನೋ ಇದೆ. ಹಾಗಾಗಿ ರಾತ್ರಿ ಹೊತ್ತಲ್ಲಿ ಒಂದಷ್ಟು ಗಾಡಿಗಳಲ್ಲಿ ಬಂದು ಅವುಗಳನ್ನು ನೋಡಿಕೊಂಡು ಹೋಗ್ತಿದ್ದಾರೆ. ಗುರುತು ಮಾಡಿರುವಂತಹ ಜಾಗಗಳನ್ನು ಯಾರೋ ಅಪರಿಚಿತ ವ್ಯಕ್ತಿಗಳು ರಾತ್ರಿ ಹೊತ್ತಲ್ಲಿ ಬಂದು ಪಾಯಿಂಟ್ ನಂಬರ್ 13ನೇ ಸ್ಥಳವನ್ನು ರಾತ್ರಿ ಹೊತ್ತಲ್ಲಿ ನೋಡ್ಕೊಂಡು ಹೋಗ್ತಿದ್ದಾರೆ ಅಂತ ಮಫ್ತಿಯಲ್ಲಿ ಓಡಾಡ್ತಿರುವ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಅಂತಲೂ ಸಹ ಈಗ ಗೊತ್ತಾಗ್ತಿದೆ. ಸೊ ಏನು ಕಂಪ್ಲೀಟ್ ಇವತ್ತಿನ ಡೆವಲಪ್ಮೆಂಟ್ಸ್ ಅನ್ನೋದನ್ನು ವಿವರಿಸುವ ಪ್ರಯತ್ನ ಮಾಡ್ತೀನಿ. ಸೊ ಇವತ್ತು ನಾನು ಹೇಳ್ದಂಗೆ 11ನೇ ಪಾಯಿಂಟಲ್ಲಿ ಅಗೆಯುವ ಕೆಲಸ ಆಯಿತು, ಅಲ್ಲಿ ಏನೂ ಸಿಗಲಿಲ್ಲ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಆದರೆ ನಿನ್ನೆ ಸಿಕ್ಕಿದ್ವಲ್ಲ, ಒಂದಲ್ಲ ಎರಡಲ್ಲ 3 ಅಂತ ಹೇಳಲಾಗ್ತಿದೆ. ಅದರಲ್ಲಿ ಒಂದು ಹೆಣ್ಣು ಮಗುದು ಇದೆ ಅಂತ ಹೇಳಲಾಗ್ತಿದೆಯಲ್ಲ, ಅದು ಯಾರದ್ದಿರಬಹುದು ಅನ್ನುವ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಒಳಗಿಂದ ಬರ್ತಿರುವಂತಹ ಮಾಹಿತಿ ಅಥವಾ ಮೂಲಗಳಿಂದ ಬರ್ತಿರುವ ಮಾಹಿತಿಯ ಪ್ರಕಾರ BLR ಪೋಸ್ಟ್ ಅನ್ನುವಂತಹ ವೆಬ್ಸೈಟು ಮಾಡುತ್ತಿರುವಂತಹ ಕೆಲವು ಅಂಶಗಳ ಪ್ರಕಾರ ಇಲ್ಲಿ ಸಿಕ್ಕಿರುವ ಹೆಣಗಳಲ್ಲಿ ಒಂದು ಹೆಣ್ಣು ಮಗುವಿನ ಹೆಣವೂ ಸಹ ಇದೆ. ಅದು ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ಸಾಧ್ಯತೆ ಇರುವಂತಹ ಹೆಣ್ಣು ಮಗು. ಇನ್ನೊಂದು ಅನುಮಾನ ಇದೆ, ಇಲ್ಲ ಅದು ಒಂದು ಆ್ಯಸಿಡ್ ಗಾಯಗಳಿಂದ ಬಂದಂತಹ ಮೃತದೇಹ ಅಂತ ಭೀಮಾ ಏನು ತನ್ನ FIR ಅಲ್ಲಿ ಬರೆಸಿದ್ದಾನೆ, ತಪ್ಪೊಪ್ಪಿಗೆ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾನೆ. ಆ ಮಹಿಳೆಯ ದೇಹ ಅದು ಆ್ಯಸಿಡಿಂದ ಇಡೀ ದೇಹ ಸುಟ್ಟು ಹೋಗಿತ್ತು, ಅಂತಹದ್ದೊಂದು ಶವ ಬಂದಿತ್ತು, ಅದನ್ನು ಹೂತಿದ್ದೀನಿ ಅಂತ ಈ ಭೀಮಾ ಹೇಳ್ಕೊಂಡಿದ್ದಾನಲ್ಲ ತನ್ನ ಸ್ಟೇಟ್ಮೆಂಟಲ್ಲಿ, ಅದು ಇರಬೇಕು ಅನ್ನುವಂಥದ್ದು ಒಂದಾದರೆ, ಇನ್ನೊಂದು ಪುರುಷನ ದೇಹ ಅಥವಾ ಕಳೆಬರ ಸಿಕ್ಕಿರುವಂತಹದ್ದು ಒಬ್ಬ ಭಿಕ್ಷುಕನನ್ನು ಬಾಯಿ ಕೈಯೆಲ್ಲ ಕಟ್ಟಿ ಹಾಕಿ ಕೊಂದು ಹಾಕಿದ್ರು. ಆ ಹೆಣವನ್ನು ಸಹ ನಾನು ಹೂತಾಕಿದ್ದೇನೆ ಅಂತ ಭೀಮಾ ಹೇಳಿದ್ದಾನೆ ಅಂತ ಹೇಳಲಾಗ್ತಿದೆ. ಆ ವ್ಯಕ್ತಿಯ ಹೆಣ ಇರಬಹುದು ಅನ್ನುವಂತಹ ಮಾಹಿತಿಗಳು ಬರ್ತಿದೆ. ಇನ್ನು ವಿಶೇಷವಾದಂತಹ ಮಾಹಿತಿ ಒಂದು ಬರ್ತಿರೋದೇನು ಅಂದರೆ, ಪಾಯಿಂಟ್ ನಂಬರ್ 13 ಇದೆಯಲ್ಲ, 13ನ್ನು ಸ್ವಲ್ಪ ಭದ್ರತೆಯಿಂದ ಕಾಪಾಡಲಾಗ್ತಿದೆ ಅಂತ ಗೊತ್ತಾಗ್ತಿದೆ. ಯಾಕೆಂದರೆ ಭೀಮಾ ಸೂಚನೆಗಳನ್ನು ಕೊಟ್ಟಿದ್ದಾನೆ, ಅಲ್ಲಿ ಬಹಳ ಮುಖ್ಯವಾದ ಹೆಣಗಳ ಕಳೆಬರಗಳು ಇದ್ದಾವೆ ಅಥವಾ ಮನುಷ್ಯರ ಕಳೆಬರಹಗಳು ಇದ್ದಾವೆ ಅಂತ. ಸೊ ಯಾರ್ದಿರಬಹುದು ಅನ್ನೋದನ್ನು ನೋಡ್ತಿದ್ರು ಸಹ ಅಲ್ಲಿಯೂ ಸಹ ಸಾಕಷ್ಟು ಪ್ರಶ್ನೆಗಳು ಬರ್ತಿದೆ. ಅದಕ್ಕೆ ಸರಿಯಾಗಿ ಅದಕ್ಕೆ ಪೂರಕವಾದಂತಹ ಒಂದಷ್ಟು ಆರೋಪಗಳು ಕೇಳಿಬರ್ತಿರೋದು ಅಥವಾ ಮಾಹಿತಿ ಕೇಳಿಬರ್ತಾ ಇರುವಂತಹದ್ದು, ಮಧ್ಯರಾತ್ರಿಯಲ್ಲಿ ಪಾಯಿಂಟ್ ನಂಬರ್ 13ನ್ನು ಒಂದಷ್ಟು ಅಪರಿಚಿತ ವ್ಯಕ್ತಿಗಳು ಬಂದು ನೋಡಿಕೊಂಡು ಹೋಗಿದ್ದಾರೆ ರಾತ್ರಿ ಹೊತ್ತಲ್ಲಿ. ಅದು ಅಲ್ಲಿ ಗಸ್ತು ತಿರುಗ್ತಾ ಇದ್ದಂತಹ ಮಫ್ತಿಯಲ್ಲಿದ್ದಂತಹ ಪೊಲೀಸರ ಗಮನಕ್ಕೆ ಬಂದಿದೆ. SIT ಅವರು ನಿಯೋಜನೆ ಮಾಡಿರುವಂತಹ ಮಫ್ತಿಯಲ್ಲಿ ತಿರುಗಾಡ್ತಿರುವಂತಹ ಪೊಲೀಸರೇನಿದ್ದಾರಲ್ಲ ಅವರ ಗಮನಕ್ಕೆ ಬಂದಿದೆ ಅನ್ನುವಂಥ ಮಾಹಿತಿಯು ಸಹ ಈಗ ಹೊರಗೆ ಬರ್ತಾ ಇದೆ. ಸೊ ಇದಿಷ್ಟು ಇವತ್ತು ನಡೆದಿರುವಂತಹ ಬೆಳವಣಿಗೆಗಳು. ಸೊ ಪಾಯಿಂಟ್ ನಂಬರ್ 13 ಏನಿದೆ ಸ್ಥಳ, ಅದರ ಬಗ್ಗೆ ಈಗ ಕುತೂಹಲ ಜಾಸ್ತಿಯಾಗಿದೆ. ನಾಳೆ ಪಾಯಿಂಟ್ ನಂಬರ್ 12ನ್ನು ಅಗೀತಾರೆ ಅನ್ನುವಂತಹ ಮಾಹಿತಿ ಇದೆ. ಅಲ್ಲೂ ಸಹ ಏನಾದ್ರು ಸಿಗುತ್ತಾ ಇಲ್ಲವಾ ಅನ್ನೋದ್ರ ಬಗ್ಗೆ ಮಾಹಿತಿ ನಾಳೆ ನೋಡೋಣ. ಅದರ ಜೊತೆಗೆ 13 ಅನ್ನೋದ್ರ ಬಗ್ಗೆ ಇಷ್ಟೊಂದು ಕುತೂಹಲ ಇರೋದ್ರಿಂದ ನಾಡಿದ್ದು ಮೇ ಬಿ 13ನ್ನು ಅಗೆಯುವ ಸಾಧ್ಯತೆ ಇರುತ್ತೆ. ಅದರ ನಡುವೆ ನಿನ್ನೆಯ ಹಾಗೆ ಭೀಮಾ ಮತ್ತೊಂದು ಜಾಗ, ಯಾವುದು ಗುರುತೇ ಮಾಡದ ಜಾಗಕ್ಕೆ ಕರ್ಕೊಂಡು ಹೋಗುವ ಸಾಧ್ಯತೆಗಳನ್ನು ಸಹ ಯಾರು ತಳ್ಳು ಹಾಕ್ತಿಲ್ಲ. ಅದು ಭೀಮಾ ಉದ್ದೇಶಪೂರ್ವಕವಾಗಿ ಮೊದಲೇ ಗುರುತು ಮಾಡಿದರೆ ಅಲ್ಲಿ ಯಾರಾದರೂ ಒಂದಷ್ಟು ತೀಟೆ ಕೆಲಸ ಮಾಡ್ತಾರೆ, ಅಲ್ಲಿ ಅದನ್ನು ಏನಾದರೂ ಮಾಡಿ ಮೊದಲೇ ಅಗಿಯುವಂಥದ್ದು, ರಾತ್ರಿ ಹೊತ್ತು ಅಗಿಯುವಂಥದ್ದು ಮಾಡಬಹುದು ಅನ್ನುವ ಉದ್ದೇಶಕ್ಕೆ ಆತ ನಿನ್ನೆ ತೋರಿಸಿದಂತಹ ಗುರುತೇ ಮಾಡಿಲ್ಲದಂಥ ಬಂಗ್ಲೆಗುಡ್ಡೆ ಅನ್ನುವಂಥ ಗುಡ್ಡದ ಮೇಲಿನ ಪ್ರದೇಶದಲ್ಲಿ ಕರ್ಕೊಂಡು ಹೋಗಿದ್ನಲ್ಲ, ಅದೇ ರೀತಿ
ನಾಳೆ ನಾಡಿದ್ದರಲ್ಲೂ ಸಹ ಬೇರೆ ಎಲ್ಲಾದರೂ ಕರ್ಕೊಂಡು ಹೋಗ್ತಾನೆ, ಅಥವಾ ಆಲ್ರೆಡಿ ಗುರುತು ಮಾಡಿರುವಂತಹ 12 ಮತ್ತು 13 ಬಳಿಯೇ ಎಲ್ಲ ಕಾರ್ಯಾಚರಣೆಗಳು ಮುಗಿಯುತ್ತಾ ಅನ್ನುವಂಥದ್ದು ಒಂದಾದರೆ, 13ರ ಕಾರ್ಯಾಚರಣೆ ಮುಗಿದ ಮೇಲೆ ಏನು ಅನ್ನುವ ಪ್ರಶ್ನೆಗೂ ಸಹ SIT ಉತ್ತರ ಕೊಡಬೇಕಾಗುತ್ತೆ. SITಯಿಂದ ಸೂಚನೆಗಳು ಅಥವಾ ಮಾಹಿತಿ ಬರಬೇಕಾಗುತ್ತೆ. ಅದರ ಜೊತೆಗೆ ಜಯಂತ್ ಅನ್ನುವಂತಹ ವ್ಯಕ್ತಿ ತಾನು ಏನು ಮೊನ್ನೆ ಬಂದು ಹೇಳಿದ್ದ, ನಾನು ಸಹ ಒಂದು ಹೆಣವನ್ನು ಹೂಳೋದನ್ನು ನೋಡಿದ್ದೀನಿ, ಅದು ಒಂದು ಹೆಣ್ಣು ಮಗುವಿನ ಹೆಣ, ಅದರ ಯಾವುದೇ ರೀತಿ ತನಿಖೆ ಆಗಿಲ್ಲ, ಶವ ಪರೀಕ್ಷೆ ಆಗಿಲ್ಲ, ಹಾಗೆ ತಂದು ಉಣಿದ್ರು, ನಾನು ನೋಡಿದ್ದೀನಿ ಅನ್ನುವಂತಹ ಮಾಹಿತಿ ಆರೋಪವನ್ನು ಏನು ಮಾಡಿದ್ದ. ಆತನ ವಿರುದ್ಧ ಕಾಮಾಂಧರ ಸಪೋರ್ಟರ್ಸು ಒಂದಷ್ಟು ಗುಳ್ಳೆಪ್ಸಿದ್ದಾರೆ. ಅವನು ಕರ್ನಾಟಕದವನಲ್ಲ, ಅವನು ಮಲಯಾಳಿ, ಯಾವುದಾಗಿದ್ರೇನು, ಭಾಷೆ ಯಾವುದಾಗಿದ್ರೇನು, ಆ ಊರವನೇ ಆಗಿದ್ರೇನು, ಪಕ್ಕದ ಊರವನಾಗಿದ್ರೇನು, ಏನೋ ಒಂದು ಕ್ರೈಮ್ ನೋಡಿದ್ದೀನಿ ಅಂದ ಮೇಲೆ ಅದರ ಬಗ್ಗೆ ತನಿಖೆ ಆಗಬೇಕು. ಎನಿಹಾವ್ ಅದರ ಬಗ್ಗೆ ಈಗ ದೂರು ದಾಖಲಾಗಿದೆ. ಆ ದೂರನ್ನು ಸಹ SITಗೆ ವರ್ಗಾವಣೆ ಮಾಡಲಾಗಿದೆ. ಹಾಗಂತ ಅಲ್ಲಿನ SP ಡಾಕ್ಟರ್ ಅರುಣ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. SP ಅರುಣ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಜಯಂತ್ ಅನ್ನುವಂತಹ ವ್ಯಕ್ತಿ ಕೊಟ್ಟಿರುವ ದೂರನ್ನು ಸಹ SIT ಅಡಿಗೆ ತರ್ತಾ ಇದ್ದೀವಿ, ಅವರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ, ಅವರು ಈ ಒಂದು ಕೇಸನ್ನು ಸಹ ಸೇರಿಸಿಕೊಂಡು ಭೀಮನ ಕೇಸುಗಳ ಜೊತೆಯಲ್ಲಿ ಇದನ್ನು ಸಹ ತನಿಖೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ, ಅಥವಾ ಅದು ಕನ್ಫರ್ಮ್ ಆಗಿದೆ. ಸೊ ಇದಿಷ್ಟು ಇವತ್ತು ನಡೆದಿರುವಂತಹ ಬೆಳವಣಿಗೆಗಳು. ನಾಳೆಯ ಬೆಳವಣಿಗೆ ಏನಾದರೂ ದೊಡ್ಡ ಮಟ್ಟದಲ್ಲಿದ್ದರೆ, ಹೇಳುವಂತಹ ಮಾಹಿತಿಗಳಿದ್ದರೆ ಖಂಡಿತ ನಿಮ್ಮ ಮುಂದೆ ಬಂದು ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.